ಕೆಲವು ದಾರಿಗಳು ನಮ್ಮನ್ನ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಒಂದು ಬದುಕಿನ ಕಡೆಗೆ ಕರ್ಕೊಂಡು ಹೋಗುತ್ತೆ. ಕೆಲವು ಭೇಟಿಗಳು ಮುಂಚಿತವಾಗಿ ನಿಗದಿಯಾಗಿರುವುದಿಲ್ಲ, ಅವು ವಿಧಿ ಬರೆದಿಟ್ಟ ಕ್ಷಣಗಳು ಕೂಡ ಆಗಿರುತ್ತವೆ. ಇವತ್ತು ನಾವು ಹೊರಟಿರೋದು ಯಾರು ಸುಲಭವಾಗಿ ತಲುಪಕ್ಕಾಗದೇ ಇರೋ ಕಾಡೊಳಗೆ. ರಸ್ತೆ ಇರ್ಲಿಲ್ಲ, ದಾರಿಯೂ ಇರ್ಲಿಲ್ಲ. ಕೊನೆಗೆ ದಾರಿ ಮಾಡ್ಕೊಂಡು ನಾವೇ ಮುಂದೆ ಹೋದ್ವಿ. ಪ್ರತಿ ತಿರುವಿನಲ್ಲೂ ಅನಿಶ್ಚಿತತೆ, ಆದ್ರೂ ನಮ್ಮ ಮನಸ್ಸು ಒಂದು ವ್ಯಕ್ತಿಯನ್ನ ಹುಡುಕ್ತಾ ಇತ್ತು. ಆ ದಟ್ಟ ಅರಣ್ಯದ ಮಧ್ಯ, ಜಗತ್ತಿನ ಗದ್ದಲದಿಂದ ದೂರ ಒಬ್ಬ ಮನುಷ್ಯ ಒಂಟಿಯಾಗಿ ಬದುಕ್ತಾ ಇದ್ದಾನೆ. ಜನರು ನಗರದಲ್ಲಿ ನೆಮ್ಮದಿನ ಹುಡುಕ್ತಾ ಇದ್ದಾರೆ, ಆದ್ರೆ ಅವರು ಈ ಮೌನವಾದ ಕಾಡಿನಲ್ಲೇ ತಮ್ಮ ಜೀವನವನ್ನ ಕಂಡುಕೊಂಡಿದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ಬರೆಯಲ್ಪಟ್ಟ ಒಂದು ಮೌನದ ಕತೆ. ತಾತ ನೋಡಿ, ಈ ಒಂದು ದಟ್ಟವಾದ ಕಾಡಲ್ಲಿ ಈ ತರ ಒಂದು ಮನೇಲಿದ್ದಾರೆ. ಎಲ್ಲ ನಿಮ್ಮನ್ನ ನೋಡಕ್ಕೆ ಬಂದಿರೋದು ಗೈಸ್. ಇದೇ ಮನೆ, ಅವರ ಸೌಕರ್ಯ ನೋಡಿ. ಒಂದು ಕರು ಇಟ್ಕೊಂಡಿದ್ದಾರೆ ಇಲ್ಲೆಲ್ಲ ನೋಡಿ. ನೋಡಿ ಇಲ್ಲೇ ಅವ್ರು ಅಡುಗೆ ಮಾಡ್ಕೊಳ್ಳೋದು. ಇಲ್ಲೇ ಇದು ಅಡುಗೆ ಮಾಡ್ಕೊಳ್ಳೋ ಜಾಗ. ಪಾತ್ರೆ ಪಗಡೆಗಳು ಇಷ್ಟಿದೆ. ಆಮೇಲೆ ನೋಡಿ ಬಟ್ಟೆಗಳೆಲ್ಲ ಇಷ್ಟೇ ಬಟ್ಟೆಗಳೆಲ್ಲ. ಏನು ಇಲ್ವೇ ಇಲ್ಲ ಒಳಗಡೆ. ನೋಡಿ ಇಷ್ಟರಲ್ಲಿ ಏನು ಇಲ್ಲ ಅವ್ರ ಹತ್ರ. ಇಲ್ಲಿ ಇರೋದಕ್ಕೆ ಕಾರಣ ನಾನು ಮತ್ತೆ ಅವರೆಲ್ಲ ಹೋದ್ರು, ನಮ್ಮ ಅಪ್ಪ ಅಮ್ಮ ಎಲ್ಲ ಹೋದ್ರು. ಮತ್ತೆ ಒಬ್ಬನಿಗೆ ಮನೆಯಲ್ಲಿ ಕೆಲಸ ಮಾಡಿ ಜೀವನ ಮಾಡುದು ಸ್ವಂತ. ಇದು ತಾತನ ಅಕೌಂಟು, ನಾರಾಯಣ್ ಗೌಡ ಅಂತ ಇಲ್ಲೇ ಇದೆ ನೋಡಿ. ಅಕೌಂಟ್ ನಂಬರ್ ಹಂಗೆ ಹೇಳ್ತೀನಿ, 4177608074. SBI ಬ್ಯಾಂಕು ಹೆಬ್ರಿ ಬ್ರಾಂಚು. IFSC ಕೋಡು SBIN 001335. ನಾವೆಲ್ಲ ಇವ್ರನ್ನ ಇನ್ಸ್ಪಿರೇಷನ್ ತಗೋಬೇಕು. ನಾವು ಎಲ್ಲ ವ್ಯವಸ್ಥೆ ಇದ್ದು ನಮ್ಮ ಹತ್ರ ಏನೂ ಇಲ್ಲ ಅನ್ಕೋತಾ ಇರ್ತೀವಿ. ಈ ಪರಿಸರದ ಮಧ್ಯ ನಮ್ಮ ಹತ್ರ ಇರೋ ವ್ಯವಸ್ಥೆಗಳೇನಿದೆ ಅದು ಏನೂ ಇಲ್ಲದೆ ಈ ನಿಸರ್ಗದಲ್ಲಿ ಅದು ಕ್ರಿಯೇಟ್ ಮಾಡಿಕೊಟ್ಟಿರೋ ಏನು ವ್ಯವಸ್ಥೆ ಇದೆ ನಮಗೋಸ್ಕರ, ಆ ವ್ಯವಸ್ಥೆಯಲ್ಲಿ ಇವರು ಬದುಕ್ತಾ ಇದ್ದಾರೆ. ಇದು ನಮ್ಮ ನಿಜವಾದ ಅಸ್ತಿತ್ವ. ನಮ್ಮ ಆನ್ಸಿಸ್ಟರ್ ತಮ್ಮ ಜೀವನನ ಶುರು ಮಾಡಿದ್ದು ಪೀಸ್ ಆಗಿರೋ ಜಾಗದಿಂದ. ಈ ಒಂದು ಜಾಗಕ್ಕೆ ಬಂದಿದ್ದು ಭಾಳ ಖುಷಿ ಆಯಿತು ನನಗೆ. ಇದೊಂದು ಗದ್ದೆ, ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ರು. ಈಗ ತಾತ ಒಬ್ಬರೇ ಇರೋದ್ರಿಂದ ಪಾಪ ಅವ್ರು ಏನು ವ್ಯವಸಾಯ ಮಾಡೋಕ್ಕಾಗಲ್ಲ. ಈ ಒಂದು ವಯಸ್ಸಲ್ಲಿ ಈ ಮನೆಯಲ್ಲಿ ಈ ದಟ್ಟವಾದ ಕಾಡಲ್ಲಿ ನೆಟ್ವರ್ಕ್ ಇಲ್ಲ, ಏನೂ ಇಲ್ಲದೆ ಇಲ್ಲಿ ಇದಾರಲ್ಲ, ಹ್ಯಾಟ್ಸ್ ಆಫ್. ಬಾಂಬ್ ಎಲ್ಲ ಹೊಡಿತೀರಾ? ಏನು ಹೇಳಿ? ಬಾಂಬ್ ಎಲ್ಲ, ಅಟೋಮ್ ಬಾಂಬ್ ಎಲ್ಲ ಹೊಡಿತೀರಾ? ಹಾಂ. ಅದನ್ನ ನಮ್ಮ ಇಲ್ಲಿ ಈಚೆ ಕಡೆ ಎಲ್ಲ ಇದಕ್ಕೆ ಮದ್ದು ಹಾಕಿ ಹೊಡಿತಾರೆ. ಓಕೆ. ಇದು ಇದು ಹೇಗಂದ್ರೆ ಇದ್ರಲ್ಲಿ ಇಲ್ಲೆಲ್ಲ ಮದ್ದು ಎಲ್ಲ ತುಂಬಿಸ್ತಾರೆ. ಕೆಳಗೆ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ. ಈ ಪಾಯಿಂಟಿಗೆ ಹಾಕೊಂಡು ಇದನ್ನ ಬೆಂಕಿಲಿ ಹಚ್ಚುತ್ತಾರೆ, ಬ್ಲಾಸ್ಟ್ ಆಗ್ತದೆ. ಬಾಂಬ್ ಇವಾಗ ನಾವು ಪಟಾಕಿ ಹೊಡಿತೀವಲ್ಲ, ಇದು ನ್ಯಾಚುರಲ್ ಪಟಾಕಿ. ಅಲ್ಲಪ್ಪ, ಹಬ್ಬಕ್ಕೆ ಇರ್ತದಲ್ವಾ. ಸೊ ಅದಕ್ಕೆ ಇಲ್ಲೊಂದು ದೇವಸ್ಥಾನ ಏನೋ ಇದೆ ಅಂತೆ, ಅವ್ರು ಯೂಸ್ ಮಾಡ್ತಿದ್ರು ಮೊದ್ಲು. ಈಗ ಹಾಳಾಗಿದೆ, ಅದರದ್ದು ವರ್ಷ ಆದ್ಮೇಲೆ ಅದನ್ನ ಸೈಡಿಗೆ ಹಾಕ್ತಾರೆ. ಸೊ ಮೊದ್ಲು ಯೂಸ್ ಮಾಡ್ತಿದ್ರು. ಇದನ್ನ ನಾವಿಲ್ಲಿ ಲೋಕಲ್ ಭಾಷೆಯಲ್ಲಿ ಕದಿ ಹೇಳ್ತೇವೆ. ಕದಿ. ತಾತ ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಹೋಗಿ ಬರ್ತೇವೆ, ಮತ್ತೆ ಬರ್ತೇವೆ. ಸ್ವಲ್ಪ ಹೇಳಿ ಗಾಡಿ. ಗಾಡಿ ಯಾಕೋ ನನ್ನ ಗಾಡಿ ಇದು 2ನೇ ಸಲ ಬಿತ್ತು. ಈ ಒಂದು
ವಂಡರ್ಫುಲ್ ಪ್ಲೇಸಿಂದ ಇವಾಗ ನಾವು ಓಡ್ತಾ ಇದ್ದೀವಿ. ತಾತ ಹೋಗಿ ಬರ್ತೀವಿ. ಬರೋವಾಗ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಈ ರೂಟಲ್ಲಿ. ಹೋಗೋವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು, ಏನಕ್ಕೆ ಗೊತ್ತಿಲ್ಲ. ಇವಾಗ ಆನ್ ಆಗಿದೆ ಕ್ಯಾಮ್ರಾ. ನೋಡಿ, ಈ ಥರ ಒಂದು ಜಾಗದಲ್ಲಿ ತಾತ ಇರೋದು. ಎಷ್ಟು ಕಿಲೋಮೀಟ್ರ್, 20 ಆಲ್ಮೋಸ್ಟ್ 15 ಕಿಲೋಮೀಟ್ರನ್ನ ತಾತ ಹೋಗಬೇಕು ಸಿಟಿಗೆ ಹೋಗೋಕ್ಕೆ. ಈ ಕಾಡಿಂದನೇ ನಡ್ಕೊಂಡು ಹೋಗಿ ಏನು ಬೇಕೋ ರೇಷನ್ ತೊಗೊಂಬರ್ತಾರೆ. ಮನೆ ತೋರಿಸಿದೆ ನೋಡಿದ್ರಿ ನೀವು. ಅವರಿಗೆ ನಿಜವಾಗ್ಲೂ ಸಹಾಯದ ಅವಶ್ಯಕತೆ ಇದೆ. ಈ ಥರ ವಾಟರ್ ಕ್ರಾಸಿಂಗ್ ಎಲ್ಲ ಮಾಡಿಕೊಂಡು ನಾವು ತಾತ ಮನೆಗೆ ಬಂದಿದ್ದು. ಈ ಥರ ತಾತ ದಿನ ಇದೇ ಥರ ನಡ್ಕೊಂಡೇ ಹೋಗೋದು. ಓ ಮೈ ಗಾಡ್ ಗೈಸ್, ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಬಂದಿದ್ದು. ಸಕ್ಕತ್ತಾಗಿದೆ ಜಾಗ. ಮುಟ್ಟ ಏನಾಗಲ್ಲ ಕೈಯಲ್ಲೇ, ಇಲ್ಲಿ ಹಿಂದೆ ಬಾಲ ಇಟ್ಕೊಂಡು ಹತ್ತು. ಬನ್ನಿ ಎದುರ್ಕೊಂತಾನಪ್ಪ ನೀರು. ನಾವಂತೂ ಈ ವರ್ಷ ಕಚ್ಚಿಸ್ಕೊಂಡು ಸಾಕಾಗೋಯ್ತು ನೋಡಿ. ಹಿಂಗೆ ನಾವು ಬಂದಿದ್ವಿ, ಇವಾಗ ಹಿಂಗೆ ಹೋಗ್ತಾ ಇದ್ವಿ. ಒನ್ ಆಫ್ ದಿ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ರೈಡ್ ಇದು. ಅವಾಗಲೇ ಈ ಮರ ಹೊಡ್ಕೊಂಡು ಹೋಗಿದ್ದು. ನೆತ್ತಿಡ್ಬೋದು ಆ ಕಡೆಗೆ. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲರೂ ಟ್ರೈ ಮಾಡಿದ್ರೆ ಇದು ಎತ್ತಕ್ಕಾಗಲ್ವಾ? ಅದು ಕಟ್ಟಾಗಿದೆಯಾ ಇಲ್ಲೋ? ಅದು ಕಟ್ಟು ಆಗಲ್ವಾ? ಹೆವಿ ಭಾರ ಇರುತ್ತಲ್ಲ ಎಲ್ಲ. ಇಲ್ಲಿ ಶೋಲ್ಡ್ರ್ ಕೊಟ್ಬಿಟ್ಟು ಒಂದು ಡೇಟ್ಗೆ ಟ್ರೈ ಮಾಡೋಣ ಫಸ್ಟ್ ಇಲ್ಲಿ ಲಿಫ್ಟ್ ಮಾಡೋಕ್ಕೆ. ಹಾಂ, ಮರಗಳೆಲ್ಲ ಬಿದ್ದೋಗಿತ್ತು. ಇದನ್ನೆಲ್ಲ ಕಟ್ ಮಾಡಿಕೊಂಡು ಹೋಗಿರೋದು ಹೋಗೋವಾಗ ನಾವು. ನೋಡಿ, ಹೋಗೋವಾಗ ಇದು ಫುಲ್ಲು ಮರ ಇಲ್ಲಿ ಮಧ್ಯದಲ್ಲಿ ಬಿದ್ದು ಇಲ್ಲಿವರೆಗೂ ಇದಾಗಿತ್ತು. ನಾವು ಮರನ ಕಟ್ ಮಾಡಿಕೊಂಡು ಎಲ್ಲರೂ ಸೇರಿ ಮರನ ಕಟ್ ಮಾಡಿ ಸ್ವಲ್ಪ ಆ ಕಡೆ ಇಲ್ಲಿ ನೋಡಿ, ಇಲ್ಲಿ ಇದೇನಿದೆ ಇದನ್ನು ಆ ಕಡೆ ಹಾಕ್ಕೊಂಡಿದ್ದೀವಿ. ಇದನ್ನೆಲ್ಲ ಈ ಕಡೆ ಆಲ್ರೆಡಿ ಬಿದ್ದೋಗಿದ್ದು, ನಮಗೇನು ತೊಂದರೆ ಆಗಿಲ್ಲ. ಏನಿದು ನಿಮ್ಮ ಅವಸ್ಥೆ? ಏನು ಮಾಡಲಿ ಅಣ್ಣ, ಇರಲಿ ಹೋಗು. ಆದರೂ ಭಾಳ ಖುಷಿ ಆಯ್ತು ನಮಗೆ. ಇದರಲ್ಲಿ ನಾವು ಒಂಚೂರು ಕೈಗೆ ಹಾಕೊಳ್ಳೋಣ. ಆಯ್ತು. ಈಗ ಪ್ರಪಾತ ಲೆಫ್ಟಲ್ಲಿ. ಮೈ ಗಾಡ್, Oh my God. ನೋಡಿ ಹೆಂಗಿತ್ತು ರೂಟು. ತಾತ ಈ ರೂಟಲ್ಲಿ ದಿನ ಓಡಾಡ್ತಾರೆ. ನಾವು ಬೈಕಲ್ಲಿ ಏನು ಹೋಗ್ತಾ ಇದ್ದೀವಲ್ಲ ಕಾಡಿಂದ, ಅವ್ರಿಗೆ ಏನೇ ಬೇಕಂದ್ರು ಇಷ್ಟು ದೂರ ಬರಬೇಕು. ಇದೇ ಮರ ನಾವು ಫಸ್ಟು ದಾಟ್ಕೊಂಡು ಬಂದಿದ್ದು.
ಯಾಕೋ ದೀರಾ ರಾಧೆಗೆ ಹೋಗಿ ಟಚ್ ಮಾಡ್ತಾ ಇದೀಯಾ? ಬೇಡ, ರಾಧೆ ಮೇಲೆ ಯಾಕೆ ನಿನ್ ಕಣ್ಣು? ಏನ್ ಬ್ರೋ ಇದು? ಈ ಗಾಡಿಯಲ್ಲೇ ನೀವು ಹಿಂಗೆ ಆಟ ಆಡಿದ್ದೀರಾ? ಏನು ಕಮ್ಮಿ ಆಟ ಆಡಿಲ್ಲ ನೀವು. ಏನಾಯ್ತು? ಎಲ್ಲೇಗಿರ್ತು? ನಂದಾಗ್ಲೇ ಇಲ್ಲಿ ನೋಡಿ, ಇಲ್ಲಿ ಹೌದಾ? ಹೆಲ್ಮೆಟ್ ಗ್ಲಾಸ್ ಹಾಕಿ. ಬ್ರೋ 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 ಕೈಯಲ್ಲಿ ಎತ್ಕೊಂಡು ಇಚ್ಕಿ ಹೋಗ್ಬಿಡುತ್ತೆ. ಹಂಗೆ ಹೋಗಲ್ಲ, ಕೈಯಲ್ಲಿ ಎತ್ಕೊಂಡು ಇಚ್ಕಿ. ಹೌದಾ? ವಿಡಿಯೋ ಬಂತ? ಹೌದಾ? ಯಾರ ಗಾಡಿ? ಓ ಮೈ ಗಾಡ್. ಜಾಗದಿಂದ ಹೊರಡ್ತಾ ಇದ್ದೀವಿ. ನಾವು ಎಲ್ಲಿಂದ ಬಂದಿದ್ವಿ ಅಲ್ಲಿಗೆ ಇವಾಗ ರೀಚ್ ಆಗ್ತಾ ಇದ್ದೀವಿ. ವಿ ಆಲ್ ಹ್ಯಾಡ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಥ್ಯಾಂಕ್ಸ್ ನಾನು ಹೇಳ್ಬೇಕಾಗಿರೋದು ನಮ್ಮ ಪ್ರಸಾದ್ ಅಣ್ಣಂಗೆ. ಅವರು ಟೈಮ್ ನಮಗೋಸ್ಕರ ಕೊಟ್ಟರು. ರೈಡ್ ಫ್ರೆಂಡ್ಶಿಪ್ ಒಂದು ಕಡೆ ಇದ್ದರೆ, ಒಂದು ಕಡೆ ಏನಂದರೆ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ, ಎಷ್ಟು ಎಕ್ಸಿಕ್ಯೂಷನ್ ಇಂಪಾರ್ಟೆಂಟ್. ಸ್ವಲ್ಪ ಲೇಟ್ ಬಂದ್ರಿ ನೀವು. ಹೌದೌದು. ಸ್ವಲ್ಪ ಬ್ಯಾಟ್ರಿ ಚೇಂಜ್ ಮಾಡಿ ನಮ್ಮ ಅಣ್ಣ ಸ್ವಲ್ಪ ಲೇಟ್ ಬಂದ್ರು. ಇರ್ಲಿ ಪರವಾಗಿಲ್ಲ, ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡುವ. ನೆಕ್ಸ್ಟ್ ಬಂದಾಗ ಇನ್ನೂ ಎಷ್ಟು ಪ್ಲೇಸ್, ಇನ್ನೂ ನೆಕ್ಸ್ಟ್ ಪ್ಲೇಸಸ್, ಬೇರೆ ಬೇರೆ ಪ್ಲೇಸಸ್. ಆ್ಯಂಡ್ ಇವರು ಹೊಸಬ್ರೆ ಬಂದಿದ್ದು, ನೀವು ಹೊಸಬ್ರೆ ತಾನೆ. ಇವ್ರು ಏನಾಗಬೇಕು ನಿಮಗೆ? ಎಲ್ಲ ಫ್ರೆಂಡ್ ನಮ್ಮ ಗ್ರೂಪ್. ನಿಮ್ಮ ಗ್ಯಾಂಗ್ ಇದು? ಓಕೆ ಓಕೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಅಷ್ಟೇ. ಈ ಥರ ಎಲ್ಲ ಆಗ್ತಾ ಇತ್ತು. ತುಂಬ ಥ್ಯಾಂಕ್ ಯು ಸೊ ಮಚ್. ನಮಗೆ ಇದೇನಂದರೆ ಒಂದು ವಂಡರ್ಫುಲ್ ಮೆಮೊರಿ, ಮರೆಯೋಕ್ಕಾಗದೇ ಇರೋ ಮೆಮೊರಿ. ಸಖತ್ ಮೆಮೊರಿ, ಅಲ್ಟಿಮೇಟ್ ಮೆಮೊರಿ ಮಾತ್ರ. ಅದು ಮಳೆ ಬಂತು, ಈ ಮರ ಬಿತ್ತು, ಅಂಗಡಿ ಫಸ್ಟ್ ತಿನ್ಬಿಟ್ಟು ಓ ಮೈ ಗಾಡ್, ಕ್ಲೈಮೇಟ್ ಹೆಂಗಾಗೋಯ್ತು ಗೈ ಸಡನ್ ಅಂತ ಇದು. ಇನ್ನೇನು ಇದೊಂದು ಡೌನ್ ಏನು ಹೇಳಿದ್ರೆ ಆಲ್ಮೋಸ್ಟ್ ಮುಗ್ದಂಗೆ ನಮ್ಮದು. ಕಾಣಿಸ್ತಾನೆ ಇಲ್ಲ. ಹೆವಿ ಜ್ಯೂಸ್ ಇರಬೇಕು ಅಣ್ಣ. ಬನ್ನಿ ಹೋಗುವ, ನಾವು ಹೋಗ್ಬಿಡುವ. ಇಲ್ಲಿಗೆ ಆಫ್ ರೋಡು ಮುಕ್ತಾಯವಾಗಿದೆ. ಇನ್ನೇನಿದ್ರು ನಮ್ದು ಆಫ್ ರೋಡ್ ಮುಗೀತು ಇಲ್ಲಿಗೆ. ದಿಸ್ ಈಸ್ ಒನ್ ಆಫ್ ದ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನ್ನ ಒಂದು ಜರ್ನಿಯಲ್ಲಿ ಇದುವರೆಗೂ. ಕ್ರೇಜಿ ಆಗಿತ್ತು, ಸಾಕತ್ತಾಗಿತ್ತು. ಒಂಥರ ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ರೈಡ್ನ. ಮಳೆ ಶುರು ಆಯಿತು. ಮಳೆ 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 ಅಂದಿವೆ. ರೂಮ್ಗೆ ಹೋಗ್ತಾ ಇದ್ವಿ. ಇನ್ನೊಂದು ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಯಾರಿಗೂ ಅಲೋ ಇಲ್ಲ ಅಂತ ಹಾಕಿದ್ದಾರೆ ಬೋರ್ಡು, ಯಾಕಂದರೆ ತುಂಬ ಡೇಂಜರಸ್ ಆಗಿದೆ ನೀರು, ಹರಿತಾ ಇರೋ ನೀರು. ಸೊ ಹುಷಾರಾಗಿರ್ಬೇಕು ಇಲ್ಲೆಲ್ಲ. ಓ ಓ ಓ ಓ ಏನಿದು ಸೂಪರ್. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅದು ಮರದಲ್ಲಿ ಮಾಡಿರೋಂಥ ಹ್ಯಾಂಗಿಂಗ್ ಬ್ರಿಡ್ಜ್.
ಸಖತ್ ಯುನಿಕ್. ತುಂಬ ಜನ ಏನೇನೋ ಅಡ್ವೆಂಚರ್ ಮಾಡ್ತೀರಾ, ನಾವು ಒಂಥರ ಡಿಫ್ರೆಂಟ್ ಅಡ್ವೆಂಚರ್ ಇದು. ಓ ಮೈ ಗಾಡ್, ಏನು ಸಖತ್ತಾಗಿದೆ ಗುರು ಇದು. ಭಯನೇ ಆಗುತ್ತೆ ನೋಡಿ, ಅಲ್ಲಾಡ್ತಾ ಇದೆ. ತೂಗು ಸೇತುವೆ ಅಲ್ಲಾಡುತ್ತೆ ಗೊತ್ತಾ, ಹಿಂಗೆ ಅಲ್ಲಾಡ್ತಾ ಇದೆ. ಎಷ್ಟು ಗಟ್ಟಿ ಇರ್ಬೋದು ಗುರು ಇದು. ಇಲ್ಲಿ ನೋಡಿ, ಇಲ್ಲಿಂದ ನೀರು ಹರಿತಾ ಇರೋದು. ಓ ಮೈ ಗಾಡ್, ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆಲ್ಲ. ಇಲ್ಲೆಲ್ಲ ನಡ್ಕೊಂಡೆಲ್ಲ ಹೋಗ್ಬೋದಂತೆ. ಇಲ್ಲಿ ಮೆಟ್ಲೆಲ್ಲ ಇದೆ, ಕಾಣಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ಹತ್ಕೊಂಡು ಅಲ್ಲೆಲ್ಲ ನಿಂತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರಂತೆ ಈ ಲೋಕಲಲ್ಲಿ ಜನ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಆದರೆ ಮಳೆಗಾಲದಲ್ಲಿ ತುಂಬ ಡೇಂಜರು. ನೀರಲ್ಲಿ ಇಳಿಯೋದಂತೂ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಈ ಜಾಗದಲ್ಲಿ ನಿಂತ್ಕೊಂಡು ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಈ ಥರ ತುಂಬ ಜನ ಈ ಥರ ಜಾಗಕ್ಕೆ ಬಂದು ಸತ್ತೋಗಿರೋದುಂಟು. ಸೊ ಯಾಕೆ ಅಂದರೆ ಫೋಟೋಗೋಸ್ಕರ. ಇದೆಲ್ಲ ತುಂಬ ಜಾರಿಕೆ ಇರುತ್ತೆ ಗೈಸ್. ಇದೆಲ್ಲ ಒಂದು ಚೂರು ಜಾರಿದ್ರೂ ನೀವು ಒಳಗೆ ಹೋದರೆ ನಿಮ್ಮ ಬಾಡಿ ಕೂಡ ಸಿಗೋಲ್ಲ. ಅದಕ್ಕೆ ಈ ಥರ ಜಾಗದಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ, ಓಕೆನಾ. ಈ ಒಂದು ಬ್ಯೂಟಿಫುಲ್ ಲೊಕೇಶನ್ನಲ್ಲಿ ಈ ಒಂದು ಎಪಿಸೋಡ್ನ ನಾನು ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್ ಇದು. ಸೊ ಈ ರೈಡು, ಈ ಒಂದು ಎಪಿಸೋಡ್ ನೀವೇನು ನೋಡಿದ್ರಿ, ಇದು ರೈಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಖತ್ ರೈಡ್ ಇದು ಮಾತ್ರ, ನೆಕ್ಸ್ಟ್ ಲೆವೆಲ್ ರೈಡ್ ಇದು. ಒನ್ ಆಫ್ ದ ಕ್ರೇಜಿ ಎಕ್ಸ್ಪೀರಿಯನ್ಸ್. ನೀವು ನೋಡಿದವ್ರಿಗೂ ನಿಮ್ಗೆ ಅನಿಸಿರುತ್ತೆ ಎಂಥ ಕ್ರೇಜಿ ಎಕ್ಸ್ಪೀರಿಯನ್ಸ್ ನಾವು ಮಾಡಿರೋದು ಅಂತ. ಹೋಪ್ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಹೀಗೆ ಇರಲಿ. ಇದೇ ಥರ ನಾವು ವಂಡರ್ಫುಲ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತಾ ಇರ್ತೀವಿ. ಈ ಒಂದು ಬ್ಯೂಟಿಫುಲ್ ಬ್ರಿಡ್ಜ್ ಮೇಲೆ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್ ಬಾಯ್.